ಕನ್ನಡ 11 ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಹಳ್ಳಿ ಹೈದ ಹನುಮಂತ ವಿನ್ ಆಗದೆ ಇರೋದ್ರ ಬಗ್ಗೆ ಸುದ್ದಿಯೊಂದು ಹರಿದಾಡ್ತಿದೆ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮನೆಗೆ ಎಂಟ್ರಿ ಪಡೆದ ಸಿಂಗರ್ ಹನುಮಂತು ಬಳಿಕ ಅಲ್ಲಿದ್ದವರನ್ನೆಲ್ಲ ಮೀರಿಸಿ ಬಹಳಷ್ಟು ಪ್ರಸಿದ್ಧಿ ಪಡೆದಿದ್ದ. ಅಷ್ಟೇ ಅಲ್ಲ, ಮೊದಲ ಫೈನಲಿಸ್ಟ್ ಆಗಿ ಫಿನಾಲೆ ಪ್ರವೇಶಿಸಿದ್ದ ಹನುಮಂತು ಕಪ್ ಗೆಲ್ಲದೆ ಅವನ ಫ್ಯಾನ್ಸ್ಗೆ ನಿರಾಸೆ ಮೂಡಿಸಿದ್ದಾನೆ. ಅಂತ ಹನುಮಂತು ಬಗ್ಗೆ ಇದೀಗ ಸುದ್ದಿಯೊಂದು ವೈರಲ್ ಆಗ್ತಿದೆ. ಅದೇನು ಎಂಬ ಕುತೂಹಲ ಖಂಡಿತ ಬಹಳಷ್ಟು ಜನರಿಗೆ ಇದ್ದೇ ಇರುತ್ತೆ. ಹನುಮಂತು ಸ್ನೇಹಿತರೊಬ್ಬರಿಗೆ ಕರೆ ಮಾಡಿ ಬಿಗ್ ಬಾಸ್ ಮನೆಯೊಳಗಿರುವ ಸ್ಪರ್ಧಿ ಹನುಮಂತು ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಆತ ಕೊಟ್ಟ ಉತ್ತರ ಈಗ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗ್ತಿದೆ. ಹನುಮಂತ ಮುಗ್ಧ ಮಾತ್ರವಲ್ಲ, ತುಂಬಾ ಬುದ್ಧಿವಂತ ಕೂಡ ಎಂದು ಈಗ ಕಿರುತೆರೆ ವೀಕ್ಷಕರು, ಬಿಗ್ ಬಾಸ್ ಪ್ರಿಯರು ಮಾತನಾಡಿಕೊಳ್ತಿದ್ದಾರೆ. ಇಬ್ಬರು ಜೊತೆಯಲ್ಲೇ ಇರ್ತೀರಿ, ನಿಮ್ಮ ಸ್ನೇಹಿತ ಹನುಮಂತುಗೆ ಏನಾದರೂ ದುಶ್ಚಟ ಇದೆಯಾ ಎಂಬ ಪ್ರಶ್ನೆಗೆ ಆತನ ಸ್ನೇಹಿತ, ಖಂಡಿತ ಆತನಿಗೆ ಕೆಟ್ಟ ಅಭ್ಯಾಸ ಅನ್ನುವಂಥದ್ದು ಏನೂ ಇಲ್ಲ. ನಾನು ಗುಟ್ಕಾ ಹಾಕಿಕೊಂಡ್ರೆ ನನಗೇ ಬೈತಾನೆ, ಅದನ್ನೆಲ್ಲ ತಿನ್ಬೇಡ, ಅದರ ಬದಲು ಚಾಕ್ಲೇಟ್ ತಿನ್ನು ಅಂತಾನೆ. ಆದ್ರೆ ನಾನು ನೋಡಿರುವ ಹಾಗೆ ಹನುಮಂತುಗೆ ಒಂದು ಅಭ್ಯಾಸ ಇದೆ, ಅದು ಕೆಟ್ಟದೇನೂ ಅಲ್ಲ ಅಂತ ನನ್ನ ಭಾವನೆ. ಅವನಿಗೆ ₹1 ಚಾಕ್ಲೇಟ್ ತಿನ್ನುವುದು ಹಾಗೂ ಹ್ಯಾಪಿಡೆಂಟ್ ಹಾಕಿಕೊಳ್ಳುವ ಅಭ್ಯಾಸವಿದೆ. ಅದು ಬಿಟ್ರೆ ಅವನಿಗೆ ಬೇರೆ ಯಾವುದೇ ದುರಾಭ್ಯಾಸ ಇಲ್ಲ ಎಂದಿದ್ದಾನೆ. ಆದ್ರೆ ಹನುಮಂತು ಗೆಲ್ಲದೆ ಇರೋದಕ್ಕೆ ಬಿಗ್ ಮನೆಯಲ್ಲಿ ಆತ ಆಡಿದ ಅದೊಂದು ಮಾತು ಕಾರಣ ಆಯ್ತು ಅಂತ ಸದ್ಯ ಜಾಲತಾಣದಲ್ಲಿ ಮಾತಾಡಿಕೊಳ್ತಿದ್ದಾರೆ. ಬಿಗ್ ಮನೆಯಲ್ಲಿ ಟಾಸ್ಕ್ ಆಡುವ ವೇಳೆ ಹನುಮಂತು ಟಾಸ್ಕ್ ರದ್ದಾದ್ರೂ ಪರವಾಗಿಲ್ಲ ಎಂಬ ದುರಹಂಕಾರದ ಮಾತುಗಳನ್ನ ಆಡಿದ್ದ. ಇದಕ್ಕೆ ಅದೇ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಕೂಡ ಆಗಿತ್ತು. ಇದೇ ಕಾರಣದಿಂದ ಹನುಮಂತು ಗೆಲ್ಲೋಕೆ ಆಗಿಲ್ಲ ಅಂತ ಮಾತಾಡಿಕೊಳ್ತಿದ್ದಾರೆ. ಒಟ್ನಲ್ಲಿ ಎಲ್ಲರ ಫೇವರೇಟ್ ಆಗಿದ್ದ ಹನುಮಂತು ಕಪ್ ಗೆಲ್ಲದಿರುವುದು ವೀಕ್ಷಕರಲ್ಲಿ ಬೇಸರವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.